ನನಗೆ ಅನ್ನಿಸ್ತಿತ್ತು ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ನಾನು ಇನ್ಸ್ಪಿರೇಷನ್ ಆಗಿ ಬ್ಲಾಗಿಂಗ್ ಮಾಡೋದಕ್ಕೆ ತೊಗೊಂಡಿದ್ದು ಸಮೀರ್ ಬ್ರೋನ. ಸೊ ಸಮೀರ್ ಬ್ರೋ ಇಂದನೇ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊತಿದ್ದೆ. ನೋಡಿದ್ರೆ ಆಲ್ರೆಡಿ ಬ್ಲಾಗ್ ಬಂದಿದೆ, ನೀವು ನೋಡ್ತಾ ಇದ್ದೀರಾ ಗೈಸ್. ಲಿಫ್ಟಲ್ಲಿ ಹೋಗ್ಬಿಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಯಾಕಂದರೆ ಈ ಎಸ್ಕಲೇಟ್ರಲ್ಲಿ ಹೋಗಬೇಕು ಅಂದರೆ ತಿರುಗಿ ಹೋಗಬೇಕು. ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡಿದರೆ 4 ಗೋಡೆ ಮಧ್ಯೆ ಇರ್ತೀನಿ, ಏನು ಮಾಡೋದು ಅಂತ ತಲೆ ಓಡ್ತಾ ಇರಲಿಲ್ಲ. ನಿಮ್ಮ ಬ್ಲಾಗಲ್ಲಿ ನೀವು ಹೇಳಬೇಕು, ನಿಮ್ಮ ಸ್ಟೈಲಲ್ಲಿ ಮಾಡಿ ನೋಡೋಣ. ಐ ಶುಡ್ ನಾಟ್ ಗಿವ್ ಅಪ್ ಇನ್ ಮೈ ಲೈಫ್. ಆಲ್ ದಿ ಬೆಸ್ಟ್, ಜಸ್ಟ್ ಗೋ ಹೆಡ್ ಮಾಡ್ತಾ ಹೋಗಿ ಅಷ್ಟೇ, ಬೇರೆ ಏನೂ ಇಲ್ಲ. ತುಂಬ ಪಾಠ ಕಳಿಸ್ಬಿಟ್ಟಿದೆ ಗೈಸ್. ಸಪೋರ್ಟ್ ಮಾಡಿ. ನನಗೆ ವ್ಲಾಗಿಂಗಲ್ಲಿ ಇನ್ಸ್ಪೈರಿಂಗ್ ಆಗ್ಯೋದು ಅಂದರೆ ನಾನು ಸ್ಯಾಮ್ ಬ್ರೋ ಅಂತಲೇ ಎಲ್ಲರಿಗೂ ಹೇಳೋದು. 20 ನಿಮಿಷ ಇದ್ರು ವ್ಲಾಗಲ್ಲಿ, 10 ನಿಮಿಷ ಇದ್ರು ಗೊತ್ತಿಲ್ಲ, ಬಟ್ ಇದ್ರು ಅಷ್ಟೇ. ಇನ್ಮೇಲಿಂದ ಆ ಥರ ಎಲ್ಲ ಮಿಸ್ಟೇಕ್ಸ್ ಮಾಡೋಕ್ಕೆ ಹೋಗಲ್ಲ. ಬಿಕಾಸ್ ಒಂದ್ಸಲ ಲೈಫಲ್ಲಿ ಏನು ಮಿಸ್ಟೇಕ್ ಮಾಡ್ತಾಯಿದ್ದೀವಿ ಅಂತ ಗೊತ್ತಾಯಿತು ಅಂದಮೇಲೆ ಮತ್ತೆ ಆ ಮಿಸ್ಟೇಕ್ನ ಮಾಡೋಕ್ಕೆ ಹೋಗಬಾರ್ದು. ಅದೇ ಮಿಸ್ಟೇಕ್ ಮಾಡಿದರೆ ನಾವು